ಅಡುಗೆ ಮಾಡ್ಕೊಂಡೆ ಜಲ್ದಿ ತೊಗೊಂಡು ಹೋಗ್ಬೇಕು. ಅಲ್ಲ ಅವ್ವ ಬರ್ತಾನಂದಿದ್ಲು, ನಾನು ಬಂದ ನಿನಗೆ ಸಹಾಯ ಮಾಡ್ತಾನಂತ ಅಂದಿದ್ಲು. ಇನ್ನೂ ಬರವಾಳಲ್ಲ, ಏನು ಬಂದ್ಲೋ ಏನಿಲ್ಲೋ ಒಂದೂ ಗೊತ್ತಿಲ್ಲ ನೋಡು. ಬಂದೆ ಇಲ್ಲೇ ಅದಂದೆ. ಅಲ್ವೇ ಅವ್ವ ಬಾ ಮತ್ತು ಜಲ್ದಿ ಒಂದಿಟ್ಟು ಮುನದು ಹೆಂಚಾರ ಕೊಡವಾ ನನಗೆ. ಏನೇನು ಹೆಂಚಲಿ ಹೇಳ. ಉಳ್ಳಾಗಡ್ಡಿ ಅಲ್ಲಿ ಹಸಿ ಬಟಾಣಿದಾವ, ಅವನ ಟೊಮೆಟೊ ಆಲೂಗಡ್ಡಿ ಎಲ್ಲ ಹೆಂಚಬೇ. ನೋಡು ಇದು ಮಾಡಿದ್ರೆ ಅದು ಪಲಾವು ಅಲ್ಲೇ ಊಟ ಬೇರೆ ಹೋಗಂಗಿಲ್ಲ, ಅದಕ್ಕೆ ಪಲಾವ್ ಮಾಡ್ಕೊಂಡ್ರೆ ಚಲೋ ಆಗ್ತತಿ. ಎಲ್ಲರೂ ತಿಂತಾರೆ ಪಾಪ ಹೊಟ್ಟೆ ತುಂಬ. ಸರಿ. ಯಾಕೆ ಬೇ ಒಂಥರ ಅದಿ ಏನಾಯ್ತು? ಅಲ್ಲ ಇಷ್ಟು ಸಪ್ಪಗೆ ಇರೋದು ನಾನು ಮತ್ತೆ ಇಷ್ಟು ದಿನ ಆದಮೇಲೆ ಇವತ್ತೇ ನೋಡತ್ತಿರೋದು ಅಂಥದ್ದು ಏನಾಯ್ತು? ಯಾಕೆ ಇಷ್ಟು ಸಪ್ಪಗದಿ? ಯಾಕಿಲ್ಲ ಬಿಡುವ, ಹಂಗೆ ಯಾಕೋ ಮನಸ್ಸಿಗೆ ಒಂಥರ ಬೇಜಾರಾಗತ್ತಿತ್ತು, ಅದಕ್ಕೆ ಹಂಗದ. ಯಾಕಿಲ್ಲ. ಈಗ ನೀ ಹೇಳ್ತೀಯ ಇಲ್ಲೋ? ಇಲ್ಲ ಮನೆಗೆ ಬಾ ಅಂದ್ರೆ ಇಲ್ಲ ನಮ್ಮ ಮನೆಗೆ ಹೊಕ್ಕನಂತ ಅನ್ನತ್ತಿದ್ದೆ. ಮತ್ತು ನಾನು ಭಾಳ ಜುಲ್ಮಿ ಮಾಡಿ ಕರೆದಾಗ ಇಲ್ಲಿಗೆ ಬಂದು ಹೇಳ ಏನಾಯ್ತು? ಹಾಂ ಏನಂತ ಹೇಳೋ ಮಟ ನಂಗೆ ಸಮಾಧಾನ ಇಲ್ಲ. ಏನಂತ ಹೇಳವ? ನಾನು ಗಂಡು ಮಗ ಆಗ್ತತೇನೋ ಅಂತ ಅಂದ್ಕೊಂಡಿದ್ನಿ ಯಾಕೆ ನೋಡಿದ್ರು, ಆದ್ರೆ ಮತ್ತು ಹೆಣ್ಣು ಮಗ ಆಗೈತಲ್ಲ, ಅದ ಒಂಥರ ಮನಸ್ಸಿಗೆ ಬೇಜಾರಾಗೈತಿ. ಫಸ್ಟ್ನೇದು ಗಂಡು ಮಗ ಆಗಿದ್ರೆ ಚಿಂತೆನೇ ಆಗ್ತಿರ್ಲಿಲ್ಲ, ಏನು ಮಾಡೋದು ಹೆಣ್ಗೂ ಸಾಯ್ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗೈತಿ ಅಷ್ಟೆ. ಅಲ್ಲ ದೇವ್ರನ್ನ ಅಷ್ಟೆಲ್ಲ ಬಡ್ಕೊಂಡಿದ್ನಿ, ನನ್ನ ಸೊಸೆಗೆ ಗಂಡು ಮಗನ ಹುಟ್ಟಲಿ, ನನ್ನ ಮಗ ಗಂಡು ಮಗನ ಹುಟ್ಟಲಿ ಅಂತೇಳಿ. ಆದರೂ ಆ ದೇವ್ರ ಮೋಸಾನ ಮಾಡಿಬಿಟ್ಟ, ಹೆಣ್ಣ ಕೊಟ್ಟುಬಿಟ್ಟ. ಅಲ್ಲ ಅಷ್ಟೆಲ್ಲ ಬಡ್ಕೊಂಡಿದ್ಕರ ಗಂಡು ಮಗನ ಕೊಡ್ಬೇಕಾ ಇಲ್ಲ? ಹಾಂ ಮತ್ತು ಹೋಗಿ ಹೆಣ್ಣು ಮಗನ ಕೊಟ್ಟಾನ. ಎಷ್ಟು ಬೇಜಾರಾಗ್ಬೇಡ ನನಗೆ. ಅದು ಹೆಣ್ಣು ಮಗು ಹುಟ್ಟಿದ್ಕ ನನಗೆ ಒಂಥರ ಸಿಟ್ಟು ಭಾಳ ಬರಾಕತ್ತೈತಿ. ಆ ಕೂಸಿನ ಮೇಲೆ ಸಿಟ್ಟು ಬರಾಕತ್ತೈತಿ ನನಗೆ, ನಿನ್ನ ಗಂಡಾಗಿ ಹುಟ್ಟಬೇಕಿಲ್ಲ ಅಂತೇಳಿ. ಏನು ಮಾಡೋದು ಪಾಪ, ಅದು ಕೇಳ್ಕೊಂಡು ಅದೇನೇ ಇದು ಮಾಡ್ಕೊಂಡು ಬರ್ತೇನೆ. ಆ ದೇವ್ರು ಹಾಕಿದ್ದದು ನನ್ನ ಕೆಲಸ ಒಂದು ಸರಿ ಹಿಂಗೆ ಅನಿಸುತ್ತೆ. ಆದರೆ ಆ ಕಡೆ ನೆತ್ಕೊಂಡಾಗಂತೂ ಭಾಳ ಸಿಟ್ಟು ಬರತ್ತಿತ್ತು ನನಗೆ. ಏನು ದರಿದ್ರ ಹುಟ್ಟಿ ಬಂದತ್ತು ನನಗೆ ಅಂತ ಕೆಲಸ ಹಿಂಗೆ ಅನಿಸ್ತು. ಅಲ್ಲ ಹೆಂಗೆ ಅಂತೀವಿ ನೀನು ಮಗುಗೆ ದರಿದ್ರ ಅಂತ ಹೇಳಿ? ಅಲ್ಲ ನಿನಗೂ 2 ಮಕ್ಕಳದಾವ. ಫಸ್ಟ್ನೇದು ಗಂಡ ಆಗೈತೆ ಅಂದ್ರೆ ಎಲ್ಲರಿಗೂ ಗಂಡ ಆಗ್ಬೇಕನ? ಹಾಂ ಆಮೇಲೆ ನಾನು ಹುಟ್ಟಿದ್ದೆ ಇಲ್ಲ ಅಂದ್ರೆ ನನಗೂ ನೀನು ಹಂಗೆ ಅಂದಿದ್ದಿ, ನನಗೂ ನಿಮ್ಮ ಅತ್ತೆ ಅದು ಹಂಗೆ ಅಂದಿದ್ರು. ಆದರೆ ನಿನಗೆ ಅನ್ನಕ್ಕೆ ನಿಮ್ಮ ಅತ್ತೆ ಮಾವ ಇರಾಕಿಲ್ಲಲ್ಲ, ಅದಕ್ಕೆ ಅಲ್ಲ. ಆದರೂ ಯಾವ್ದಾದ್ರೆ ಏನು ಬೇ, ಎಲ್ಲ ಮಕ್ಕಳು ಅಲ್ಲ, ಹೆಣ್ಣಾದ್ರೇನ ಗಂಡಾದ್ರೇನ ಎಲ್ಲನೂ ಮಕ್ಕಳು ಅನ್ಕೋಬೇಕು. ಈಗ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಚಂದ ನೋಡ್ಕೊಳ್ಳೋದು ತಂದೆ ತಾಯಿ. ಸತ್ತಾಗ ಕಣ್ಣೀರು ಹಾಕೋದು ಅವರ. ಗೊತ್ತೈತಿ ನಿನ್ಗೆ ಇದೆಲ್ಲ ಗೊತ್ತಿದ್ದನು ಮತ್ತು ಗಂಡು ಮಗನ ಅಂತೀಯಲ್ಲ, ಯಾಕೆ ನಿನಗೆ ಏನಾಗತ್ತೈತಿ? ಹೆಣ್ಮಗ ಆದರೆ ಏನಾಯ್ತು ನಿನ್ಗೆ? ಅಕಸ್ಮಾತ್ ನನಗೂ ಹೆಣ್ಮಗುನ ಆದರೆ ಏನು ಮಾಡ್ತೀನಿ ನೀನು? ಸಾಕು ಸುಮ್ಮನೆ ಕುಂದ್ರು. ಅದಕ್ಕೆ ನಾನು ಇಲ್ಲಿ ಬರೋದಿಲ್ಲ ಅನ್ನತ್ತಿದ್ನಿ. ನಾನು ನಮ್ಮ ಮನೆಗೆ ಹೋಗ್ತಿದ್ನಿ, ಅಲ್ಲಿಂದ ನಾನು ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಬರ್ತಿದ್ನಿ. ನೀನು ಬೇಕಿದ್ರೆ ಇಲ್ಲಿಂದ ಮಾಡ್ಕೊಂಡು ಬರಬೇಕಾಗಿತ್ತು. ಈ ಮಾತುಗಳನ್ನ ಕೇಳೋಕ್ಕಾಗೋದಿಲ್ಲ ನನಗೆ. ನೋಡು ಅಮ್ಮ, ನನಗೆ ಆ ಕೂಸನಂತೂ ನೋಡ್ರಿ ನನಗೆ ಇದಾಗತ್ತವ. ಏನು ಮಾಡೋದು, ನನ್ನ ಮನಸ್ಸು ಒಂಥರ ವಿಲಿ ಅಂತ ಕೆಸ ಒದ್ದಾಡಿದಂಗೆ ಆಗತ್ತೈತಿ. ನನಗೆ ಇದು ಹೆಣ್ಣು ಮಗು ಇಷ್ಟನೇ ಇರಾಕಿಲ್ಲ, ಗಂಡು ಮಗುನ ಬೇಕಾಗಿತ್ತು ನನಗೆ. ಆದ್ರೆ ಆಕಿ ಹೆಣ್ಣು ಮಗು ಎತ್ಕೊಟ್ಲು. ಮತ್ತು ಇನ್ನೇನು ಮಾಡೋದು, ನಮ್ಮ ಮನೆಗೆ ನನಗಂತ ದರಿದ್ರು ಬಂದಂಗೆ ಆಗೈತೆ ನೋಡು. ಅದು ಬಂದಿದ್ದು ಸಾಲಗಾರೆಲ್ಲ ಮನೆಗೆ ಬರಾಕತ್ತಾರ. ಮತ್ತು ಹೆಂಗೆ ಅನಿಸ್ಬೇಡ ನನಗೆ. ಫೋನ್ ಮಾಡ ನಾಗಳೆ ರೊಕ್ಕ ಕೊಡಪ್ಪ, ಇಷ್ಟು ಇನ್ನೂ ಕೊಟ್ಟೇ ಇಲ್ಲಲ್ಲ ಅಂತ ಹೇಳಿ. ಅದಕ್ಕೆ ಆಯ್ತು ಅಂತ ಅನ್ನಿ. ಅಲ್ಲ ಆಗಿ ಹುಟ್ಟಿದ ಕಾಲಗಳಿಗೆ ನೋಡಿ ನೀನು ಹೆಂಗಿರ್ಬೇಕಂತೇಳಿ. ಹುಟ್ಟು ಕೊಡದ ಸಾಲಗಾರ ಮನೆಗೆ ಬಂದ್ರೆ ಅಂದ್ರೆ ದರಿದ್ರನ ಅಲ್ಲೋದು, ದರಿದ್ರ ಲಕ್ಷ್ಮಿ ಹುಟ್ಟಿಬಿಟ್ಟೈತೆ ನೋಡು. ಯವ್ವ ಯಾಕೆ ಹಂಗಂತಿ ನೀನು? ಆ ಕೂಸ ಅದೇನು ಮಾಡಿರ್ತತಿ? ನೀನು ಇಷ್ಟು ದಿನ ರೊಕ್ಕ ಕೊಟ್ಟಿಲ್ಲ, ಅದಕ್ಕೆ ಅವ್ರು ನಿನ್ನ ಬಂದು ಕೇಳಕತ್ತಾರ. ಅದಕ್ಕೆ ಆ ಹುಡುಗಿ ಮೇಲೆ ಯಾಕೆ ಹಾಕ್ತೀವಿ? ಅದೇನು ಮಾಡಿತ್ತು ನಿನಗೆ? ಅದ್ರ ಕಾರ್ಬದಿಂದ ಹಿಂಗಾಯ್ತಂತೆಲ್ಲ. ಅವ್ರು ಯಾವಾಗಿದ್ರು ಕೇಳಕ್ಕೆ ಬರೋರ್ನ ಅಲ್ಲಿ ನಿನ್ನ ರೊಕ್ಕ ಏನೇನು ರೊಕ್ಕ ಕೊಡಬೇಡ ಹಂಗೆ ಕುಂದ್ರು ಅಂತ ಹೇಳ್ತಾರೆ. ಅವ್ರು ಸಾಲ ಮಾಡಿದ್ನೆಲ್ಲ ಕೊಡಲೇಬೇಕು. ನಿನಗೆ ಅವ್ರು ಪುಕ್ಷಟಿ ಬಂದ ನನಗೆ ರೊಕ್ಕ ಕೊಡು ಅಂತ ಕೇಳಕತ್ತಾರು. ನಿನಗೆ ರೊಕ್ಕ ಕೊಡ್ದೆ ನಾನು ಇಲ್ಲಲ್ಲ, ನಿನಗೆ ರೊಕ್ಕ ಕೊಟ್ಟಾರು, ಅದಕ್ಕೆ ಈಗ ಅವ್ರು ನಿನ್ನ ಕೇಳಕತ್ತಾರು. ಇಷ್ಟೇನ ಕೇಳಿದಾರ, ಇವತ್ತೇ ಕೇಳ್ಯಾರಂದ್ರೆ ಅದಕ್ಕೆ ಆ ಹುಡುಗಿ ಮೇಲೆ ಕಾರಣ ಹಾಕ್ತೇನೆ ನೀನು. ಶನಿ ಅದಿ ಬಿಡು, ಸಾಕು ಸುಮ್ಮನೀರು. ನನಗೆ ಹೇಳಕ್ಕೆ ಬಂದ್ಲಿಕ್ಕೆ ಅಲ್ಲೇ ನಿಮ್ಮ ಅತ್ತೆ ಅಲ್ಲ, ಅಕ್ಕಿ ಮುಂದೆ ಹೇಳ್ಕೊಯ್ತೀನಿ ಎಲ್ಲ. ಅಕ್ಕಿ ಕೇಳ್ತಾ ಕುಂತ್ಕೊಂಡ ನಿನ್ನ ಮಾತು ನೋಡ್ಬೆ. ಈ ರೀತಿ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಸಿಗ್ತದೆ ಹೇಳು? ಪಾಪ ಎಂಥ ಚಂದ ಗುಂಡಾಗ ಸೇಮ್ ಒಯ್ನಿ ಹಂಗೆ ಕೂಸುಟ್ಟೈತಿ. ನೀನು ಇದನ್ನೆಲ್ಲ ಬಿಟ್ಬಿಡ. ಆ ಕೂಸನ ಮನೆಗೆ ಮಹಾಲಕ್ಷ್ಮಿ ಅಂತ ಅನ್ಕೋ, ನಿನಗೆ ಎಲ್ಲ ಚಲೋನೇ ಆಗ್ತತಿ. ನೀನು ದರಿದ್ರ ಲಕ್ಷ್ಮಿ ಅಂತ ಅನ್ಕೊಂಡು ನಿನಗೆಲ್ಲ ಕೆಟ್ಟದಾಗೆ ಕಾಣಿಸ್ತತೆ ಹೊರತು ಯಾವುದೂ ಚಲೋದಾಗ ಕಾಣಂಗಿಲ್ಲ ನಿನಗೆ. ಹೌದೌದು, ಆಯ್ತು ಬಿಡು. ಅವ ಒಬ್ಬ ಆತ. ಮತ್ತು ಆಕೆ ಯಾಕೆ ಬರ್ಬೇಕಾಕೆ? ಯಾರಾಕೆ? ಸರಸ್ವತಿ ಆಕೆ ಯಾಕೆ ಬಂದ್ಲಿ ಮತ್ತೆ ಸಾಲ ಕೇಳಕ್ಕೆ? ಆಕೆಗೂ ಇವತ್ತ ಕೇಳ್ಬೇಕಂತ ಅನಿಸ್ತಾರ. ಅಲ್ಲ ನನ್ನ ಸೊಸೆ ಡಿಲಿವರಿ ಆಗೈತಿ, ನಾನು ಹೋಗ್ಯಾನ ಅನ್ನೋದು ಗೊತ್ತೈತಿ. ಗೊತ್ತಿದ್ದನು ಇಷ್ಟು ದಿನ ಕೇಳಕ್ಕೆ ಬರ್ತೈತಾಕೆ ಇಲ್ಲ ಇನ್ನೂ ಆರಾಮ್ ಕೊಡಂದ. ಆದ್ರೆ ನನಗೆ ಅರ್ಜೆಂಟ್ ಐತಿ, ನನಗೆ ಬೇಕಾ ಅಂತ ನಿಂತ. ಏನು ಮಾಡಲಿ ನಾನು? ಎಲ್ಲಿಂದ ಕೊಡ್ಲಿಗ? ಅರ್ಜೆಂಟ್ ನನಗೆ ಬೇಕಂದ್ರೆ ನಾನು ಎಲ್ಲಿಂದ ಕೊಡ್ಲಿ ಹೇಳು? ಅದು ಹುಟ್ಟಿದ ಕಾಲುಗಳದಿಂದ ಎಲ್ಲ ಅರಿಷ್ಟನ ಆಗತ್ತ ನೋಡು. ಏನೋ ಒದ್ರಾತತ್ತಲ್ಲೇ, ಆಕಳು ಯಾಕೋ ಒದ್ರಾತತ್ತಲ್ಲ. ನಮ್ಮ ಮತ್ತೇದು ಬಂದರೆ ಏನೋ ಅವ್ರು ನೋಡೇ ಒದ್ರಾತಿರ್ಬೇಕಾದ. ನೋಡಿ ಬರೋ ಜರ ಹೋಗಿ ಇಲ್ಲೇ ಕುಂತ್ಕೊಂಡು ಹೇಳ್ತಾಳೆ ನೋಡು. ತಡಿ ನೋಡಿ ಬರ್ತಾನೆ. ಆದ್ದರಿಂದ ಇನ್ನೂ ಏನೇನಾಗ್ತತೋ, ಇನ್ನೂ ಏನೇನು ಬಿಡ್ತತೋ ಏನೋ.
ನನ್ನ ಮಗನ ಮೊದಲವಾಗ ಸಾಲ ಮಾಡಿದ್ದ ಅಟ್ಟು ಅವನ ಕೂಡ ಹಾಕಿ ಹೊಡಿಯಾಕತ್ತಿದ್ರು. ಮತ್ತು ಅವನಿಗೇನಾದ್ರು ತೊಂದರೆ ಆಕತ್ತ ಇಲ್ಲೋ? ಅವನಿಗೇನೋ ತೊಂದರೆ ಆಗಬಾರ್ದು, ಅವನಿಗೇನು ತೊಂದರೆ ಆಗಬಾರ್ದು. ಈ ದರಿದ್ರ ಲಕ್ಷ್ಮಿಯಿಂದ ಏನೂ ಆಗಬಾರ್ದು. ಯಾರಿಲ್ಬೇ ಅಲ್ಲೇ ನಾಯಿ ಬಂದತೆ, ಅದನ್ನು ನೋಡಿ ಅದು ಒದರಾಗತ್ತೆ. ಹಾಲು ಕುಡಿಯೋಕ್ಕೂ ಬಿಟ್ಟಿರ್ಕಿಲ್ಲಲ್ಲ, ಹಾಲು ಕುಡಿಯೋಕೆ ಬಿಟ್ಟು ಮತ್ತು ಕಟ್ಬೇಕನ್ನೇ ಸ್ವಲ್ಪ ತೀರ್ಲಿ ಬಿಡು ಆಡ್ಕೊಲ್ಲ ಅಂತ ಬಿಟ್ಟು ಬನ್ನಿ. ಹೇಳ ಇನ್ನೇನು ಹೇಳೋದೈತವ, ಹೇಳಿದ್ನಲ್ಲ ಯಾಕೆ ಬೇಜಾರಾಗದಿ ಅಂದೆ, ಇದಕ್ಕೆ ಅದನಂತ ಹೇಳಿನಲ್ಲ, ಮುಗಿದು ಹೋತು. ಆಕೆ ಬಂದು ಈಗ ಕೇಳತ್ತಾಳು ಎಲ್ಲರಿಗೂ ನಾನು ಎಲ್ಲಿಂದ ಕೊಡಲಿ? ಅಲ್ಲ ನಂದು ಇಷ್ಟು ಸಾಲ ಇರಾಕಿಲ್ಲ, ಬಡ್ಡಿ ಹಾಕಿ 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 ಇಂಥ ಪರಿ ಸಾಲ ಆಗೈತಂದು ನನಗೆ ಎದಿ ಹೊಡೆದಂಗೆ ಆತು ಹೊಂಗಿಲಿ ಕೇಳೋಣ ಅಂದ್ರೆ. ಅಲ್ಲ ಇಷ್ಟು ಸಾಲ ನಾನು ಎಲ್ಲಿ ಮಾಡೀನು? ಇಸ್ಕೊಂಡಿದ್ದ 100,000 ಅಂತ ಅನ್ಕೊನೀನು, 1000ಕ್ಕೆ ಅಷ್ಟು ಬಡ್ಡಿ ಹಾಕ್ಯಾರ ಅವ್ರು. ಈಗ ನೋಡಿದ ಒಂದು 10,000 ಆಗೈತಿ, ಆಕಿದ 5,000 ಆಗೈತಿ, 15,000 ಎಲ್ಲಿಂದ ಕಟ್ಟಲಿ ನಾನು? ರೊಕ್ಕಿಲ್ಲ ಟೈಮ್ದಾಗ. ಎಲ್ಲ ಹುಡುಗಿ ಕಾಲ್ಗುಣದಿಂದ. ಅಯ್ಯೋ ಹಂಗ್ಯಾಕಂತೀವಿ, ಸುಮ್ಮನೆ ಇರು. ಆ ಹುಡುಗಿ ಕಾಲ್ಗುಣದಿಂದ ನಿನಗೆಲ್ಲ ಕೆಟ್ಟದಾಗತ್ತಂದ್ರೆ ಎಲ್ಲರಿಗೂ ಹಂಗಾಕತ್ತನ? ಏನು ಮಾತಾಡ್ತೀನಿ ನೀನು? ಮತ್ತೆ ಯಾರು ಕಾಲ್ಗುಣದಿಂದ ಆಗೈತಿ? ನಿನ್ನ ಕಾಲ್ಗುಣದಿಂದ ಆಗೈತನ? ಏನು ನನ್ನ ಸೊಸಿ ಕಾಲ್ಗುಣದಿಂದ ಆಗಿತ್ತು? ಇಲ್ಲ, ಆ ಹುಡುಗಿ ಕಾಲ್ಗುಣದಿಂದ ಆಗಿದ್ದೆಲ್ಲ. ಆಕಿ ಕಾಲ್ಗುಣದಿಂದನ ಇಷ್ಟೆಲ್ಲ ಆಗಿರೋದು. ಅಯ್ಯೋ ಸಾಕು ಸುಮ್ಮನೆ ಇರ್ಬೇ. ಈಗೇನಾರ ಅತ್ತೆ ಅದು ಬಂದ್ರೆ ಅವ್ರು ಕೇಳಿಸ್ಕೊಂಡ್ರೆ ಸುಮ್ಮನೆ ಎಷ್ಟೆಲ್ಲ ಇದಾಕತ್ ಗೊತ್ತು. ಸುಮ್ಮನೆ ಇರು. ಬಂದು ಕೇಳಿಸ್ಕೊಳ್ಬಿಡು. ಇರೋದನ ಅಲ್ಲ ಹೇಳೋದು. ಏನು ಇಲ್ಲದನ್ನ ಹೇಳಾಕತ್ತನ, ಏನು ಇದ್ದದನ್ನ ಹೇಳಾಕತ್ತನ? ಏನದು? ಏನು ಹೇಳ್ತಾ ಇದ್ದೀರಾ? ಏನು ಮಾತಾಡತ್ತೀರಿ? ನನಗೂ ಸ್ವಲ್ಪ ಹೇಳ್ರಲ್ಲ. ಓ ಅತ್ತಿ ಬಂದ್ರೇನ? ಬನ್ನಿ. ಏನಿಲ್ಲ, ಅವ್ವ ಅನ್ನತ್ತಿದ್ಲು ಆ ಹುಡುಗಿ ಕಾಲ್ಗುಣದಿಂದ ಎಲ್ಲ ನಮ್ಗೆ ಒಳ್ಳೇದಾಗತ್ತತಿ ಅಂತೇಳಿ. ಹೌದು, ಆದ್ರೆ ಬೇರೆ ಅಂದಂಗಿತ್ತು. ಅಯ್ಯೋ ಅದಕ್ಕೆ ನಮ್ಮ ಜೊತೆ ಬರ್ತಾನಂತ ಕೆಲಸ ಅವಾಗ ಬರಬೇಕಿಲ್ಲ, ಬರಲ್ಲ ಅಂತಂದು ಮತ್ತೆ ಒಬ್ಬಾಕಿನ ಹೆಂಗೆ ಬಿಟ್ಟು ಬರೋದು ಅಂತೇಳಿ ಮತ್ತೆ ಬಂದೇನ. ಅದ ಅನ್ನತ್ತಿದ್ನಿ, ನಿನ್ನಿಂದನೂ ಆಗಲಿಲ್ಲ, ನನ್ನ ಸೊಸಿಂದನೂ ಆಗಲಿಲ್ಲ, ಆದ್ರೆ ನನ್ನ ಮೊಮ್ಮಗಳಿಂದ ನನಗೆಲ್ಲ ಒಳ್ಳೇದಾಗತ್ತ ಅಂತ ಹೇಳತ್ತಿದ್ನಿ ನೋಡಿ. ಅಷ್ಟಾಗ ನೀನು ಬಂದು. ಓ ಹೌದನ? ನಾನೇನೋ ಏನೋ ಹೇಳತ್ತಿದ್ದೇನೋ ಅಂತ ಅನ್ಕೊಂಡು ಏನೋ ಬೇರೆ ಕೇಳಿಸ್ತು ನನಗೆ. ಏನು ಕೇಳಿಸ್ತೇನಿ? ಏನೋ ದರಿದ್ರ ಅನ್ನಂಗೆ ಆಗತ್ತಿತ್ತು, ಯಾರಿಗೆ ಅನ್ನತ್ತಾಳೋ ಅಂತ ಕೆಲಸ ಬನ್ನಿ. ಅಲ್ಲ ಹಾಕೊಳ್ಳೋದಿತ್ತು, ನಾನು ಬಂದನಂತ ಕೆಲಸ ಗೊತ್ತಾಗಿತ್ತೇನೋ ಅಲ್ಲ. ಅತ್ತೆ ಆಕಳು ಹೋದ್ರಿತ್ತು, ನಾನು ನೋಡಕ್ಕೆ ಬನ್ನಿ, ಆದ್ರೆ ನೀನು ಕಾಣಿಸ್ಲಿಲ್ಲ. ನಾನು ಅದು ಹಾಲು ಕುಡಿತಂತ ಅದು ಉದ್ರತ್ತ ತರ್ಕೋತೆ ಹಾಲು ಕುಡಿಸಿ ಮತ್ತು ಕಟ್ಟಿ ಬನ್ನಿ. ಈಗ ಹೋಗಿ ಬನ್ನಿ. ಬಂದು ಇಸಸ್ಕೊಂಡಾಗಿದ್ದು ಅದಕ್ಕೆ ಹೋಗಿದ್ದಿಂದ ಅದು ಉದ್ರಾಯ್ತು ನೋಡ್ರೆ ಸಾಕು ನೋಡು. ಆ ನಾಯಿಗೆ ಹುಡ್ಕೊತಾವಲ್ಲ ಹಂಗೆ ಒದರ್ತೈತಿ. ಅಯ್ಯೋ ದೇವ್ರ, ಕೇಳಿಸ್ಕೊಂಡಿಲ್ಲ, ಚಲೋ ಆತ. ಇಲ್ಲ ಅಂದಿದ್ರೆ ಇವತ್ತು ಇಲ್ಲೇ ಜಳಕ ನಿಂತು ಬಿಡ್ತಿದ್ಲ ಏನೋ. ಚಲೋ ಆತವ. ನಾನು ಹೊಳೆ ಹಿಂದೆ ಮುಂದೆ ನೋಡಿದ ನನ್ನ ಬೈಯಾಕ ನಿಂತು ಬಿಡ್ತಾನೆ, ಏನೋ ಅಣ್ಣಾಕ ನಿಂತು ಬಿಡ್ತಾನೆ. ಏನೋ ಗುನುಗುನ ನತಿ ಮಂಜವ, ಅಡಿಗೆ ಆಯಿತು ಇನ್ನೂ ಇಲ್ಲ? ತಾಯಿ ಮಗಳು ಮಾತಾಡ್ಕೊಂತ ಕುಂತು ಬಿಟ್ಟಿದ್ರ? ಅಯ್ಯೋ ಇಲ್ರಿ ವೈನಿ, ಎಲ್ಲ ಆಗೈತಿ. ಇನ್ನು ಪಲಾವ್ ಒಂದ ಮಾಡ್ಕೋಬೇಕಂತ ಅನ್ನತ್ತಿದ್ಲು. ಎಲ್ಲ ಆಗೈತೆ, ಅನ್ನ ಸಾಂಬಾರು ಮಾಡಿ ಅನ್ನ ಅಂತ ಅನ್ನೋದ ಇದು ಇದು ಬ್ಯಾಳಿ ಮಾಡಿದ್ರಲ್ಲ, ಗಟ್ಟಿ ಬ್ಯಾಳಿ ಮಾಡಿದ್ಲ. ಆಮೇಲೆ ಪಲ್ಯ ಮಾಡಿಳು, ರೊಟ್ಟಿ ಮಾಡಿ ತೆಗೆದು ಡಿಬ್ಬೆ ಹಾಕಿ ಇಟ್ಲು. ಅನ್ನ ಮಾಡಲಿ ಅಂದ್ಲು. ನಾನು ಬೇಡ ಪಲಾವ್ ಮಾಡಿಬಿಡುನು, ಸುಮ್ಮನೆ ಸಾಂಬಾರು ಗಿಂಬಾರು ಕಟ್ಕೊಂಡು ಹೋಗಕ್ಕೆ ಆಗೋದಿಲ್ಲ, ಎಲ್ಲ ಸೋರ್ಯಾಡ್ಬಿಡ್ತೈತಿ, ಪಲಾವ್ ಕಟ್ಕೊಂಡು ಹೋಗೋಣ ತಗೋ ಅಂತ ಅನ್ನಿ. ಅದಕ್ಕೆ ಹ್ಞೂ ಆಯ್ತಂತ ಅದಕ್ಕೆ ನಾನೆಲ್ಲ ಹೆಂಚಿ ಕೊಡಾತಿದ್ನಿ ನೋಡ್ರಿ. ಬರ್ರಿ ಕುಂದ್ರೆ ಬರುವೇನಿ, ಸ್ವಲ್ಪ ಊಟ ಗೀಟ ಮಾಡ್ತಾರಣ್ಣ ಇಲ್ಲೇ? ಅತ್ತೆ ನಾವು ಇಲ್ಲೇ ಊಟ ಮಾಡ್ಕೊಂಡು ಅವ್ರಿಗೆ ಕಟ್ಕೊಂಡು ಹೋಗೋಣ್ರಿ. ಮತ್ತೀಗ ನಾವು ನಮಗೂ ಅವ್ರಿಗೂ ಅಂದ್ರೆ ಎಲ್ಲ ಇದು ಆಗಂಗಿಲ್ಲ, ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ ಉಂಟಾರ. ನಾವು ಮತ್ತೆ ಹೆಚ್ಚು ಕಡಿಮೆ ಆಗಲಿ ಬಿಡಲಿ ಯಾಕಲ್ಲ, ನಾವಿಲ್ಲೇ ಊಟ ಮಾಡ್ಕೊಂಡು ಅವ್ರಿಗೆಲ್ಲ ಕಟ್ಕೊಂಡು ಕಾಸು ಹೋಗ್ಬಿಟ್ರಾಯ್ತು ರೀ. ಏನಂತಾರೆ? ಹೌದು, ನೀ ಹೇಳೋದು ಕರೆ ಐತಿ. ಗಂಡು ಮಕ್ಕಳಿಗೆ ಹಸುವಾಗಿರ್ತೈತಿ, ಮತ್ತು ಅವರು ಹೊಟ್ಟೆ ತುಂಬ ಉಂಟಾರು, ಮತ್ತು ಅಲ್ಲಿಗೆ ಖಾಲಿ ಆಗ್ಬೋದು ಬಿಡ್ಬೋದು. ಮನೆಯಾಗಾದ್ರೆ ನಾವು ಉಂಡ ಅವ್ರು ಕಟ್ಕೊಂಡು ಹೋಗ್ಬಿಟ್ರೆ ತಿಂತಿರಂಗಿಲ್ಲ. ಅಷ್ಟೇ ಮಾಡೋಣ ತಗೋರಿ. ಎಲ್ಲ ಮಂಜವ? ಅಷ್ಟೇ ಮಾಡಿರಾಯ್ತು ಅವ್ರು. ಮತ್ತೆ ಇನ್ಯಾಕೆ ಬಡ ಬಡ ಊಟ ಮಾಡೋನು, ಪಲಾವ್ ಮಾಡು, ಊಟ ಮಾಡಿ ಕಟ್ಕೊಂಡು ಕಾಸು ಹೋಗ್ಬಿಡೋಣ. ಮತ್ತು ಅಕ್ಕಿ ಅಂತ ಯಾರಿದಾರ್ರಿ ಈಗ? ಅಮ್ಮಗ ಅದಾನು. ಅಮ್ಮಗ ಏನಂದ, ನಾನು ನೋಡ್ಕೊತನ್ರತ್ತಿ, ನೀವು ಹೋಗ್ರಿ, ನಾನು ಎಲ್ಲೇ ಇರ್ತೀನಿ ಹೋಗ್ರಿ, ನಾನು ಎಲ್ಲೂ ಹೋಗಲ್ಲ ಅಂತ ಅಂದ. ಮತ್ತು ಸಚಿನೂ ಇದ್ದಲ್ಲ, ಮತ್ತು ಅನ್ನನೂ ಇದ್ದ, ಇವರು ಇದ್ದರು. ಅದಕ್ಕಾಗಿ ಹ್ಞೂ ಆಯ್ತು ಬಿಡು ಅಂತೇಳಿ ಬಿಟ್ಟು ಬನ್ನಿ. ಹೋಗಲ್ಲ ಅಂತ ಅನ್ನಿ ನಾನು. ಹೆಂಗಸೂರ್ದು ಏನಾರು ಇರ್ತದಪ್ಪ ಅಂದ್ರೆ ನಾನು ಇರ್ತಾನೆ, ಹೋಗ್ರಿ, ಏನೇ ಇದ್ರು ನಾನು ಮಾಡ್ಕೋತಾನೆ ಅಂತ ಅಂದ. ಆಯ್ತು ಬಿಡ, ಅಷ್ಟು ಹೇಳತ್ತಾನ ಅಂದಮೇಲೆ ಹೆಂಡತಿ ಜೊತೆ ಇರಲಿ. ಇಷ್ಟು ದಿನ ಬರೀ ಜಗಳದಾಗ ಆಗೈತಿ, ಈಗಾದರೂ ಚಂದಾಗ ಇರಿ ಅವ್ರು ನೆಮ್ಮದಿಯಾಗಿ ಅಂತೇಳಿ ಬಿಟ್ಟು ಬನ್ನಿ. ಮತ್ತು